ಸೊ ಇನ್ನೊಂದು ವಿಚಾರ ಏನಂತಂದ್ರೆ ಸರ್, ಇವಾಗ ನೀವು ಫಿಟ್ನೆಸ್ ಅಲ್ಲಿ ನಿಮ್ದೇ ಒಂದು ಎಕ್ಸ್ಪೀರಿಯನ್ಸ್ ಇದೆ, 20-25 ಇಯರ್ಸ್ ಸಮಥಿಂಗ್ ಎಕ್ಸ್ಪೀರಿಯನ್ಸ್ ಇದೆ, 15 years ಅಂತೂ ಇದೆ ಇದೆ. ಸೊ ನಿಮಗೂ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ. ಸೊ ಇವಾಗ ಯೂತ್ಸ್ ವರ್ಕೌಟ್ಗೆ ಹೋಗ್ತಾರೆ, ಬೇಸಿಕ್ ನಾವು ಜಾಯಿನ್ ಆಗಬೇಕು, ವರ್ಕೌಟ್ ಮಾಡಬೇಕು, ನಮ್ದು ಯಾವ ತರ ಇರಬೇಕು, ನಮ್ದು ಡಯಟ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಯಾವ ತರ ಇರಬೇಕು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಟಿಪ್ಸ್? ಸರ್, ಒಂದು ಜಿಮ್ಗೆ ಜಾಯಿನ್ ಆಗೋರು ಬಿಗಿನರ್ಸ್ ಫಸ್ಟ್ ಇನ್ನೊಂದು ಏನಂದ್ರೆ ಕರೆಕ್ಟಾಗಿ ಫುಡ್ಡು, ರೆಸ್ಟ್, ಸ್ಲೀಪ್ ಈ ಮೂರು ಕರೆಕ್ಟಾಗಿ ಇರಬೇಕು. ಆಮೇಲೆ ಆ ವ್ಯಕ್ತಿ ಜಿಮ್ಗೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಆಯಿತು ಅಂದ್ರೆ ಆ ಟೈಮಿಗೆ ಕರೆಕ್ಟಾಗಿ ಜಿಮ್ಗೆ ಬರಬೇಕು. ಅದನ್ನ ಒಂದು ಶೆಡ್ಯೂಲ್ ಅವ್ನು ಪ್ಲಾನ್ ಮಾಡ್ಕೋಬೇಕು, ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ನಾನು ಡೈಲಿ ಇನ್ಮೇಲೆ ಜಿಮ್ಗೆ ಹೋಗ್ಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡೋ ಟೈಮಲ್ಲಿ ಮೊಬೈಲ್ನ ನಾನು ಯೂಸ್ ಮಾಡಲ್ಲ, ನಾನು ಏನು ಕೆಲಸ ಬಂದಿದ್ದೀನಿ ಜಿಮ್ಮಲ್ಲಿ ವರ್ಕೌಟ್ ಮಾತ್ರ ಮುಗಿಸ್ತೀನಿ, ನೆಕ್ಸ್ಟ್ ಇನ್ನು ಆಮೇಲೆ ಅಂತ ಅವ್ನ ಮೈಂಡ್ ಫಸ್ಟ್ ಫಿಕ್ಸ್ ಆಗಿ ಆಮೇಲೆ ಡಿಪ್ಸು, ಸಿಂಗಲ್ ಬಾರು, ಡಬಲ್ ಬಾರು, ಇದು ಬೇಸಿಕ್ ವರ್ಕೌಟ್. ಅದನ್ನ ಫಸ್ಟ್ ಕಲಿಬೇಕು. ಅದು ಪರ್ಫೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಇನ್ನ ಬಾರ್ ವೆಯ್ಟ್, ಬಾರ್ ಅಲ್ಲಿ ವೆಯ್ಟ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಡಂಬಲ್ಸ್. ಈ ತರ ಯಾಕಂದ್ರೆ ನನ್ನ ಗುರುಗಳೆಲ್ಲ ಕಲ್ಸ್ಕೊಟ್ಟಿದ್ದ ಆ ರೀತಿ ಸರ್. ನಾನು ಎಲ್ಲಾ ಮಾಸ್ಟರ್ಸ್ ಗಳ ಹತ್ರನು ಜಿಮ್ ಅಲ್ಲಿ ಟ್ರೈನ್ ಆಗಿದ್ದೀನಿ. ಸೊ ಅವ್ರು ಮಾಡ್ತಾ ಇದ್ದಿದ್ದೆಲ್ಲ ನೋಡ್ತಿದ್ನಲ್ಲ. ಸುಮ್ನೆ ಏಕ್ದಮ್ಮು ಡಿಪ್ಸು ಬರುತ್ತೆ, ಆಯ್ತು ಮಾಡ್ಬಿಟ್ಟೆ ಅನ್ಬಿಟ್ಟು ಬಾರ್ ಎತ್ತದಕ್ಕೆ ಆಗಲ್ಲ. ಅದೊಂದು ಹಂತವಾಗಿ ಹೋಗ್ಬೇಕು, ಸ್ಟೆಪ್ ಬೈ ಸ್ಟೆಪ್. ಸೊ ಇವಾಗ ಏನಂತಂದ್ರೆ ಯೂತ್ಸ್ ಎಲ್ಲ ಒಂದು ಜೋಶಲ್ಲಿ ಇರ್ತಾರೆ, ಓ ಅಂತ ಸೇರ್ಕೊಂಡ್ಬಿಡ್ತಾರಲ್ಲ, ಜಾಯಿನ್ ಆಗ್ತಾರೆ. ಒಂದು ವಾರಕ್ಕೆ ಒಳ್ಳೆ ಇದು ಶೂಸು, ಟ್ರ್ಯಾಕ್ ಸೂಟ್ ಎಲ್ಲ, ಜಿಮ್ ಸೂಟ್ ಎಲ್ಲ ತಗೊಳ್ತಾರೆ, ಹೋಗ್ತಾರೆ. ಮತ್ತೆ ಒಂದ್ ವಾರ ಮತ್ತೆ ಮುಗಿದ ಕತೆ. ಇಂಟ್ರೆಸ್ಟ್ ಇಲ್ಲ ಗುರು, ಬೆಳಿಗ್ಗೆ ಎದ್ದು ಯಾರು ಹೋಗ್ತಾರೆ, ಸಂಜೆ ಯಾರು ಹೋಗ್ತಾರೆ, ಕೆಲಸ ಮಾಡಿ ಸುಸ್ತಾಗಿರ್ತೀನಿ, ಈ ತರ ಒಂದು ಮೈಂಡ್ ಅವರು ಸ್ವಿಚ್ ಆಗ್ಬಿಡುತ್ತೆ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ಸರ್? ಮುಂಚೆ ಗರಡಿ ಮನೆ ಅಂತ ಇತ್ತು, ಆಗ ನಾನ್ ಸ್ಟಾರ್ಟ್ ಮಾಡಿದಾಗ 50 ರೂಪಾಯಿ ಸರ್ ಫೀಸ್. ಗರಡಿ ಮನೆ ಅಥವಾ 25 ರೂಪಾಯಿ ಕೊಟ್ಟರು ಈಸ್ಕೊಳ್ಳೋರು. ಈ ತರ ಇದ್ದಿದ್ದಲ್ಲ. ಜಿಮ್ ಒಳಗಡೆ ಆಕ್ಚುಲಿ ಚಪ್ಲಿನೂ ಹಾಕೊಂಡು ಹೋಗ್ತಾ ಇರ್ಲಿಲ್ಲ, ಬರೀ ಕಾಲಲ್ಲಿ ಹೋಗ್ತಾ ಇದ್ವಿ. ವೇಟ್ಸ್ಗೆ ನಮಸ್ಕಾರ ಮಾಡ್ಕೋತಾ ಇದ್ವಿ, ಆಂಜನೇಯಂಗ್ ಒಂದು ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ದಂಡ ಹೊಡಿಯೋದು, ಬಸ್ಕಿ ಹೊಡಿಯೋದು ಅಂತೀವಲ್ಲ, ಇದನ್ನ ಮಾಡ್ಕೊಂಡಿದ್ದು. ಈಗೇನಂದ್ರೆ ಒಂಥರ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಈಗ ಜಿಮ್ಗೆ ಹೋಗೋರೆಲ್ಲ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಹೋಗ್ಬೇಕು, ಆಮೇಲೆ ಒಳ್ಳೆ ಹುಡುಗಿನ ಪಟಾಯಿಸ್ಬೇಕು. ಈ ಜಿಮ್ಗೆ ಯಾವ ಹುಡುಗಿ ಬರ್ತಾಳೆ, ಆ ರೀತಿಲೇ ಇದಾಗ್ಬಿಟ್ಟಿರ್ತಾರೆ. ಒಂದ್ ಶೋಕಿಗೋಸ್ಕರ ಇವಾಗ ಜಿಮ್ ಮಾಡ್ತಾ ಇದಾರೆ, ಆ ರೀತಿ ಆಗೋಗ್ಬಿಟ್ಟಿದೆ. ಹೆಲ್ತ್ ಪರ್ಪಸ್ ಹೆಲ್ತ್ ಪರ್ಪಸ್ ಏನಿಲ್ಲ, ಶೋಕಿಗೋಸ್ಕರ. ಏನ ಯಾವನು ಮಾಡ್ತಾ ಇದ್ದಾನೆ, ನಾನು ಅದನ್ನ ಮಾಡೋದು. ಇಲ್ಲಿ ಜಾಸ್ತಿ ಸ್ವಲ್ಪ ದುಡ್ಡಿರೋರು ಏನ್ ಮಾಡ್ತಾರೆ, ಪರ್ಸನಲ್ ಟ್ರೈನಿಂಗ್ ಅಂತ ತಗೋತಾರೆ. ಅದೇನಕ್ಕೆ ಅಂದ್ರೆ ಅವ್ನ ತಲೆಯಲ್ಲಿ ಅವ್ರು ಹೇಳ್ಕೊಟ್ಟಿರೋದನ್ನ ನಾಲೆಡ್ಜ್ ನ ತುಂಬಿಸ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಪರ್ಸನಲ್ ಟ್ರೈನಿಂಗ್ ಅಂತ ತಗೊಂಡ್ಬಿಡ್ತಾರೆ. ಸೊ ಇನ್ನೊಂದ್ ಏನಂತಂದ್ರೆ, ಈ ಒಂದು ಜಿಮ್ ಫೀಲ್ಡ್, ಈ ವರ್ಕೌಟ್ ಫೀಲ್ಡ್ ಅಲ್ಲಿ ಪ್ಲಸ್ ಮೈನಸ್, ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಸೊ ಅದ್ರ ಬಗ್ಗೆ ಜನರಿಗೆ ಏನ್ ಹೇಳ್ತೀರಾ? ಅಂದ್ರೆ ಯಾವ ತರ ಪ್ಲಸ್, ಏನ್ ಮೈನಸ್? ಅಂದ್ರೆ ವರ್ಕೌಟ್ ಹೆಲ್ತಿ ಪ್ಲಸ್ ಆಗುತ್ತೆ. ಅದು ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ನಾನು ಶಾರ್ಟ್ ಟೈಮ್ ಅಲ್ಲಿ ಒಳ್ಳೆ ಬಾಡಿ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಬೇರೆ ತರ ಪ್ರೋಟೀನು, ವೇ ಪ್ರೋಟೀನು, ಸ್ಟೆರಾಯ್ಡ್ಸ್, ಬೇರೆ ಏನೋ ಸಮಥಿಂಗ್ ನಿಮಗೆ ಗೊತ್ತಿದೆ. ಸೊ ಅದೆಲ್ಲ ಹೋಗ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ನಾನು ಪ್ರೋಟೀನ್ಸ್ ತಗೊಳ್ಳೋದು ತಪ್ಪಲ್ಲ ಸರ್. ಒಬ್ಬ ಮನುಷ್ಯನ ಬಾಡಿಗೆ ಪ್ರೋಟೀನ್ ಕಂಟೆಂಟ್ ಬೇಕು, ಅಮಿನೋ ಆಸಿಡ್ ಬೇಕು, ವಿಟಮಿನ್ಸ್ ಬೇಕು, ಆಮೇಲೆ ಫುಡ್ ಕರೆಕ್ಟ್ ಆಗಿ ಇರ್ಬೇಕು, ಒಂದು ಡೈಲಿ ಪ್ರಾಪರ್ ರೊಟೀನ್, ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು, ವಾಟರ್, ಇದಿಷ್ಟು ಇರ್ಲೇಬೇಕು. ಅದಾಯ್ತಾ? ಅದಾದ್ಮೇಲೆ ಇದ್ರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಆಯ್ತು ಅಂತ ಹೇಳಿದ್ರು ನಮ್ ಬಾಡಿಲಿ ಎನರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಪ್ರಾಪರ್ ಆಗಿ ಹೆಂಗ್ ಹೋಗ್ತಾ ಇದೆ ಅದೇ ರೀತಿನೇ ಹೋಗ್ಬೇಕು. ಇವಾಗ ಕೆಲವರು ಇನ್ನೊಂದು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಈಗ ನಾನ್ ವೆಜ್ ಅಂತ ಹೇಳಿದ್ರೆ ಫಿಶ್ ಅಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಆಯ್ತಾ? ಈಗ ಮಟನ್ ತಿಂದ್ರೆ ಫ್ಯಾಟು, ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸೊ ಚಿಕನ್ ಬ್ರೆಸ್ಟ್ ಪೀಸ್ ತಿನ್ಬೇಕು, ಯಾವ್ದು ನಾನ್ ವೆಜ್ ತಿನ್ನೋರು. ಇನ್ನು ವೆಜ್ ತಿನ್ನೋರು ಸೊಪ್ಪು, ತರಕಾರಿ, ಹಣ್ಣು, ಇಂಥದನ್ನ ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಸೊ ಪ್ರಾಪರ್ ಫುಡ್ ಇರಬೇಕು, ಅದೇ ರೀತಿ ರೆಸ್ಟ್ ಇರಬೇಕು. 100%ಗೆ 40% ಫುಡ್, 30% ರೆಸ್ಟ್, 10% ವರ್ಕೌಟ್. ಇದು ಒಂದು ಫಾರ್ಮುಲಾ. ಇದು ಕರೆಕ್ಟಾಗಿ ಮಾಡೋನು, ಅವ್ನ್ ಗೊತ್ತಿಲ್ಲದೆ ಏನಿದ್ರು ಬಾಡಿ ಬಿಲ್ಡಿಂಗ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಫಿಟ್ನೆಸ್ ಇಟ್ಕೋಬಹುದು. ಆಮೇಲೆ ಇನ್ನ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಇನ್ನೊಂದೇನಾದ್ರೆ ಅದು ತಿಳ್ಕೊಂಡು ಹಾಕೋಬೇಕು. ಎಲ್ಲಾ ಸಪ್ಲಿಮೆಂಟು ಇನ್ನೊಂದೇನಾದ್ರೆ ಅಡ್ಜಸ್ಟ್ ಆಗಲ್ಲ ಬಾಡಿಗೆ. ಕೆಲವು ಸಪ್ಲಿಮೆಂಟ್ಸ್ ಮಾತ್ರ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ, ಅದರಲ್ಲೂ ಕೆಲವು ಫೇಕ್ ಇರುತ್ತೆ, ಡೂಪ್ಲಿಕೇಟ್ಗಳು ಬಿಟ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಡೂಪ್ಲಿಕೇಟ್ ಇನ್ನೊಂದೇನಂದ್ರೆ ಆ ಪೌಡರ್ನ ಹಿಂಗ್ ನಾಲ್ಗೆ ಮೇಲೆ ಇಟ್ಬಿಟ್ಟು ಟೇಸ್ಟ್ ಮಾಡಿದ್ರೆ ಹೇಳ್ಬಿಡ್ಬೋದು ಸರ್, ಇದು ಡೂಪ್ಲಿಕೇಟ್ ಅಂತ ಸಪ್ಲಿಮೆಂಟ್ ಅಲ್ಲಿ. ಅದಾದ್ಮೇಲೆ ನಿಮಗೆ ಒರಿಜಿನಲ್ ಸಪ್ಲಿಮೆಂಟ್ ಪೌಡರ್ ಹೇಗಿರುತ್ತೆ ಅಂದ್ರೆ, ನೀವು ಮೂಲೆಯಲ್ಲಿ ಎಲ್ಲೇ ಇಟ್ರು ಆ ಫ್ರಾಗ್ನೆನ್ಸ್ ಸ್ಮೆಲ್ ಹಾಕಿ ಬರುತ್ತೆ, ಒಳ್ಳೆ ಪರ್ಫ್ಯೂಮ್ ತರ ಲೈಟ್ ಆಗಿ ಮೈಲ್ಡ್ ಸ್ಮೆಲ್ ಇರುತ್ತೆ. ಸೊ ಅದು ಒರಿಜಿನಲ್. ನಿಮಗೆ ಡೂಪ್ಲಿಕೇಟ್ ಫ್ರಾಗ್ನೆನ್ಸೇ ಬರಲ್ಲ. ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಡೂಪ್ಲಿಕೇಟ್ ಅಂತ. ನಾಲ್ಗೆ ಮೇಲೆ ಇಟ್ಟಿದ ತಕ್ಷಣ ಕರಗಲ್ಲ ಬೇಗ ಡೂಪ್ಲಿಕೇಟ್ ಸಪ್ಲಿಮೆಂಟ್ಗಳು.
ಸೊ ಇದನ್ನ ಮುಂಚೆ ಅವಾಗಿಂದ ಬಾಡಿ ಬಿಲ್ಡರ್ಸ್ಗಳು ನನಗೆ ಹೇಳ್ಕೊಟ್ಟಿದ್ದು ಹಾ. ಇದು ಈ ರೀತಿ ಕಂಡುಹಿಡಿಯೋದು ಅಂತ. ಅದು ಈಗ ಹೆಂಗೆ ಅಂದ್ರೆ ಸಪ್ಲಿಮೆಂಟ್ ಎಲ್ಲ ಅವ್ನ ಬಾಡಿ ರೆಡಿ ಆಗ್ಲಿಲ್ವಾ, ನೆಕ್ಸ್ಟ್ ಟ್ಯಾಬ್ಲೆಟ್ಗಳು ಯೂಸ್ ಮಾಡ್ತಾರೆ. ಆ ಟ್ಯಾಬ್ಲೆಟ್ ಇನ್ನೊಂದೇನಾದ್ರೆ ₹2, ₹5, ₹3 ಮಾತ್ರೆಗಳು ಅದನ್ನ ಯೂಸ್ ಮಾಡ್ತಾರೆ. ಅದರಲ್ಲೂ ಅವ್ನ ಬಾಡಿ ಪಿಕಪ್ ಆಗ್ಲಿಲ್ಲ ಅಂದ್ರೆ ಸ್ಟೆರಾಯ್ಡ್ಸ್ ನ ಯೂಸ್ ಮಾಡ್ತಾರೆ. ಆ ಸ್ಟೆರಾಯ್ಡ್ಸ್ ಟೆಸ್ಟೋಸ್ಟೆರಾನ್ ಜಾಸ್ತಿ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ ಸ್ಟೆರಾಯ್ಡ್ಸ್ ಹಾಕೊಂಡಾಗ, ಕೋಪ ಜಾಸ್ತಿ ಇರುತ್ತೆ. ಆ ಕೋಪದಲ್ಲಿ ಏನ್ ಮಾಡ್ತೀರಾ ನೀವು, ವೆಯ್ಟ್ಸ್ ನ ಸಿಕ್ಕಾಬಟ್ಟೆ ತೂಕ ಎತ್ತಬೇಕು ಅಂತ ಜಾಸ್ತಿ ಹೊಡಿತಾ ಇರ್ತೀರ. ಸೊ ಅದು ಯಾವತ್ತಿದ್ರು ಇನ್ನೊಂದೇನಂದ್ರೆ ಪ್ರಾಬ್ಲಮ್. ಹಂಗಾಗಿ ವೇ ಪ್ರೋಟೀನ್ ತುಂಬಾ ಒಳ್ಳೇದು ಸರ್ ನನಗೆ ಗೊತ್ತಿರೋ ಪ್ರಕಾರ. ಏನಕ್ಕೆಂದ್ರೆ ನಾವು ಮನೇಲಿ ತಿನ್ನೋ ಪದಾರ್ಥದಲ್ಲಿ ಪ್ರೋಟೀನ್ ಕಂಟೆಂಟ್ ಇರಲ್ವಲ್ಲ, ಬರೀ ಅನ್ನ ಸಾಂಬಾರು ಈ ರೀತಿ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತು ಚಪಾತಿ ಬೇಕೇ ಬೇಕು ಬಾಡಿಗೆ ಒನ್ ಟೈಮ್ ಆದ್ರೂ, ಮತ್ತೆ ರೈಸು ಅದು ಒನ್ ಟೈಮ್ ಆದ್ರೂ ಬೇಕೇ ಬೇಕು. ಅಂದ್ರೆ ಕೆಂಪಕ್ಕಿ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಚೆನ್ನಾಗಿ. ಸೊ ಅದು ತುಂಬಾ ಒಳ್ಳೇದು. ಮೊಟ್ಟೆ ಬೇಕೇ ಬೇಕು, ಎಗ್ ಕಂಪ್ಲೀಟ್ ಆಗಿ ಒಬ್ಬ ಏನ್ ತಿನ್ಲಿಲ್ಲ ಅಂದ್ರೂ ಎಗ್ ಅಂತೂ ತಿನ್ಲೇಬೇಕು ಡೈಲಿ. ಅದು ಬಾಡಿ ಬೇಕೇ ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಆಫ್ಟರ್ 40 ಏಜ್ ಆಯ್ತು ಅಂದ್ಮೇಲೆ ಬೋನ್ಸ್ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗ ಒಂಥರ ಸ್ಯಾಗ್ ಆಗ್ಬಿಡುತ್ತೆ ಬಾಡಿ. ನೀವು ಎಷ್ಟು ಫುಡ್ ಹಾಕ್ತೀರಾ, ಒಬ್ಬ ಮನುಷ್ಯ ಈಗ ನಾನೊಂದು 95-98 kg ಇದ್ದೀನಿ ಅಂತ ಹೇಳಿದ್ರೆ ಪ್ರತಿದಿನ 98 ಗ್ರಾಮ್ಸ್ ಪ್ರೋಟೀನ್ ಹೋಗ್ಬೇಕು ನನ್ನ ಬಾಡಿಗೆ, 98 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಹೋಗ್ಬೇಕು, 98 ಗ್ರಾಮ್ ವಿಟಮಿನ್ ಹೋಗ್ಬೇಕು. ಈ ತರನೇ ಹೋಗ್ಬೇಕು. ಯಾವ್ದಾದ್ರು ಕಮ್ಮಿ ಆಯ್ತು ಅಂದಾಗ ರಿಸಲ್ಟ್ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಏನೇ ನೀವು ಬಾಡಿ ಬಿಲ್ಡ್ ಮಾಡಬೇಕು ಅಂದ್ರೂ 9 months ಬೇಕೇ ಬೇಕು ಟೈಮು. ಏನಕ್ಕೆ ಅಂತ ಹೇಳಿದ್ರೆ ಒಂದು 3 months ಬಾಡಿನ ಸೈಜ್ ಮಾಡಕ್ಕೆ ಬೇಕು, ಇನ್ನೊಂದು 3 months ಬಾಡಿನ ಶೇಪ್ ಮಾಡಕ್ ಬೇಕು, ಇನ್ನೊಂದು 3 months ಬಾಡಿನ ಕಟ್ ಮಾಡೋದಕ್ ಬೇಕು. ತುಂಬಾ ಕಷ್ಟಕರವಾದ ಯಾವುದು ಇದರಲ್ಲಿ ಅಂದ್ರೆ ಈ ಕಟಿಂಗ್ ಮಾಡೋ ಸೈಕಲ್ ಇದೆಯಲ್ಲ, ಅದು ತುಂಬಾ ಕಷ್ಟ. ಅದು ಫುಲ್ಲು ರಿಪ್ ಮಾಡಬೇಕು ಬಾಡಿನ, ನೀರ್ನ ಜಸ್ಟ್ ಸಿಬ್ಬೈ ಕುಡಿತಾ ಇರಬೇಕು, ಹಣ್ಣಿನ ರಸನೇ ಸೇವನೆ ಮಾಡಬೇಕು, ಜಾಸ್ತಿ ವಾಟರ್ ಕಂಟೆಂಟ್ ಕುಡಿಯಂಗಿಲ್ಲ ಆ ಟೈಮಲ್ಲಿ. ಆಮೇಲೆ ಚಿಕನ್ ಬ್ರೆಸ್ಟ್ ಪೀಸೇ ಹಾಕ್ಬೇಕು, ಮತ್ತೆ ಫಿಶ್ ಜಾಸ್ತಿ ತಿನ್ಬೇಕು ಆ ಟೈಮಲ್ಲಿ. ಹೇಳೋದ್ ಬಿಸಾಕ್ಬಿಡುತ್ತೆ, ಬಾಡಿನ ಒಂಥರ ರಿಪ್ ಆಗ್ಬಿಡುತ್ತೆ, ಸ್ಕಿನ್ನೇ ನಿಮ್ಗೆ ಫ್ಯಾಟೇ ಬರಲ್ಲ. ಅದ್ ಲಾಸ್ಟ್ ಪೀರಿಯಡ್ ಅದು ಹೆವಿ ಕಷ್ಟ. ನಾನು ಪ್ರಯತ್ನ ಮಾಡಿದ್ದೀನಿ, ಬಟ್ ನಮಗ್ ಬೇಡ ಅಂತ ಅನ್ಬಿಟ್ಟು ನಾನು ಸುಮ್ಮನಾದೆ. ಏನಕ್ಕೆ ಅಂತ ಹೇಳಿದ್ರೆ ಈಗ ನಮ್ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದ್ರೆ ಬಾಡಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಏನಾದ್ರೂ ಸಿನಿಮಾಗ್ ರೆಡಿ ಆಗ್ಬೇಕು, ನೀನ್ ಈ ತರ ಆಗ್ಬೇಕು ಅಂದ್ರೆ ಆಗ್ಬಿಡೋಣ ಬೇಕಾದ್ರೆ. ಸುಮ್ನೆ ನೀವು 6 ಪ್ಯಾಕ್ ಹಿಡ್ಕೊಂಡು ಓಡಾಡೋದಕ್ ಆಗಲ್ಲ, ಯಾಕಂದ್ರೆ ಖರ್ಚು ಸಿಕ್ಕಾಬಿಟ್ಟೆ ಇರುತ್ತೆ. ಸೊ ಇತ್ತೀಚೆಗೆ ನೀವು ನೋಡ್ತಾ ಇದ್ರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ವರ್ಕೌಟ್ ಮಾಡ್ತಾನೆ ಕೆಲವರು ಸಾವಿಗೀಡಾಗಿರೋ ಉದಾಹರಣೆಗಳು ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ವರ್ಕೌಟ್ ಮಾಡ್ಬೇಕಾದ್ರೆ ಜಿಮ್ಮಲ್ಲೇ ಕೂಡ ಎಷ್ಟೋ ಜನ ಸತ್ತಿದ್ದಾರೆ, ವರ್ಕೌಟ್ ಮುಂಚೆ ಸತ್ತಿದ್ದಾರೆ, ವರ್ಕೌಟ್ ಮಾಡ್ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಸತ್ತಿದ್ದಾರೆ. ಸೊ ಇದು ಏನಿದು ವರ್ಕೌಟ್ಗೆ ಇದಕ್ಕೂ ಏನಾದ್ರು ಸಿಮಿಲರ್ ಇದೆಯಾ ಏನಾದ್ರು? ಸರ್ ವರ್ಕೌಟ್ ಹೇಗೆ ಗೊತ್ತಾ ಸರ್, ಒಂದು ವರ್ಕೌಟ್ ಏನೇ ಒಂದು ಮಾಡಬೇಕು ಅಂದ್ರೂ ಆ ಬ್ರೀತ್ ಔಟು ಬ್ರೀತ್ ಇನ್ನು ಕರೆಕ್ಟ್ ಆಗಿ ಇರಬೇಕು ಸರ್. ಉಲ್ಟಾ ಹೊಡಿತಾ ಇರ್ತಾರೆ ಕೆಲವರು, ಅದು ಆಪೋಸಿಟ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಕೆಲವರು ಬದಬ ಅಂತ ಚಿಸ್ತಾ ಇರ್ತಾರೆ. ಆ ರೀತಿ ಎಲ್ಲ ಮಾಡಕ್ ಹೋಗ್ಬಾರ್ದು. ಇವಾಗ ನಾವು ಜಿಮ್ಗೆ 1 hour 1.5 hour ಟೈಮ್ ಕೊಟ್ಟಿದೀವಿ ಅಂದಾಗ ಆರಾಮಾಗಿ ಮಾಡಬೇಕು, ರಿಲ್ಯಾಕ್ಸ್ ಅಲ್ಲಿ, ತಲೆಯಲ್ಲಿ ಏನು ಯೋಚನೆ ಇಟ್ಕೊಳ್ದೆ. ಏನೋ ಯೋಚನೆ ಮಾಡ್ತಾ ಇರ್ತಿ, ಯಾರೋ ದುಡ್ಡು ಕೊಡ್ಬೇಕಾಯ್ತಲ್ಲ ನಿಂಗೆ, ಅದಾದ್ಮೇಲೆ ಇವಾಗ ವರ್ಕೌಟ್ ಮಾಡ್ಬೇಕಾ, ಯಾಕೋ ಇಂಟ್ರೆಸ್ಟೇ ಬರ್ತಿಲ್ವಲ್ಲ, ಏನೋ ಮೈಂಡಲ್ಲಿ ಹಿಡ್ಕೊಂಡು ಏನೋ ಹೊಡಿಯಕ್ ಹೋಗ್ತಾ ಇತ್ತು ಅಂದಾಗ ಅದೆಲ್ಲ ಪ್ರಾಬ್ಲಮ್. ಅದಕ್ಕೆ ಅಂತ ಟೈಮ್ ಕೊಟ್ಟಾಗ ಅದರದ್ದು ಬಿಟ್ಬಿಡ್ಬೇಕು ಮೈಂಡ್ ಎಲ್ಲ ಬಿಟ್ಟು. ಅದಾದ್ಮೇಲೆ ವರ್ಕೌಟ್ಗಿಂತ ಮುಂಚೆ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಡೋದು, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಅದು ಇಲ್ಲಿಗೆ ಇರುತ್ತೆ. ಆಮೇಲೆ ಏನ್ ವರ್ಕೌಟ್ ಮಾಡೋದಕ್ಕಾಗತ್ತೆ? ಹೌದು. ಅದಕ್ಕೆ ಬಿಫೋರ್ ಯಾವತ್ತು ವರ್ಕೌಟ್ ಮುಂಚೆ ಒಂದು ಹಣ್ಣು ತಿನ್ಕೊಂಡು ಹೋದ್ರೆ ಸಾಕು ಸರ್. ಅದು ಬಿಗಿನರ್ಸ್ ಆಗ್ಲಿ ಯಾರೇ ಬಾಡಿ ಬಿಲ್ಡರ್ಸ್ ಇದ್ರು ಕೂಡ ಏನಾದ್ರು ಒಂದು ಫ್ರೂಟ್ ತಿಂದು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು, ನಿಧಾನವಾಗೇ ಹೋಗ್ಬೇಕದು. ಆಮೇಲೆ ಬಾಡಿ ಹೀಟ್ ಆಗುತ್ತಲ್ಲ, ಸೊ ಹೀಟ್ ಆಗಿದ ತಕ್ಷಣ ಸಡನ್ ಆಗಿ ಏನ್ ಮಾಡ್ತಾರೆ, ಮುಖಕ್ಕೆ ನೀರು ಹಾಕೊಂಡ್ಬಿಡ್ತಾರೆ, ಒಂಥರ ಉಸಿರುಗಟ್ಟಂಗ ಆಗ್ಬಿಡುತ್ತೆ. ಮತ್ತೆ ಸಡನ್ ಆಗಿ ಹೋಗಿ ಶವರ್ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಸಡನ್ ಆಗಿ ಫ್ಯಾನ್ ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅದೆಲ್ಲ ತಿಳ್ಕೊಂಡು ಮಾಡ್ಬೇಕು. ಅದು ಬಾಡಿ ಎಷ್ಟು ಬಾಡಿ ಹೀಟ್ ಆಗಿರುತ್ತೆ ಅದಾಗ ಅದೇ ರಿಲ್ಯಾಕ್ಸ್ ಆಗ್ಬೇಕು. ನಾವು ಅದನ್ನ ಏನ್ ಮಾಡ್ತೀವಿ, ಬೇಗ ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ ಚಕ್ಕಂತ ಎತ್ತಿ ನೀರು ಕುಡಿದ್ ಬಿಡೋದು, ಅವಾಗ ಹಿಡ್ಕೊಂಡ್ಬಿಡುತ್ತೆ. ಆ ರೀತಿ ಅದಾಗೋದು. ಆಮೇಲೆ ಈ ಕಡೆ ಜಿಮ್ ಮುಗಿಸ್ಕೊತಾ ಇದ್ದಂಗೆ ನೆಕ್ಸ್ಟ್ ಫೈಟ್ ಕ್ಲಾಸ್ಗೆ ಹೋಗ್ಬಿಡೋದು, ಫೈಟ್ ಕ್ಲಾಸ್ ಮುಗಿತಾ ಇದ್ದಂಗೆ ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗ್ಬಿಡೋದು. ಟೈಮೇ ಗ್ಯಾಪೇ ಇಲ್ಲ. ಅದೇ ಟ್ರಾವೆಲಿಂಗ್ ಮಾತ್ರ 10-15 ನಿಮಿಷ ಗ್ಯಾಪ್, ಮತ್ತೆ ವರ್ಕೌಟ್. ಅದು ಬಾಡಿಗೆ ಸ್ಟ್ರೈನ್ ಕೊಟ್ಟಂಗ ಆಗುತ್ತೆ. ಅದಕ್ಕೆ ಏನೇ ಒಂದ್ ಮಾಡ್ಬೇಕು ಅಂದ್ರೂ ಗ್ಯಾಪ್ ಇರಬೇಕು, ರೆಸ್ಟ್ ಬೇಕು.
ಎಷ್ಟು ರೆಸ್ಟ್ ಮಾಡ್ತೀವಿ ಅಷ್ಟು ತುಂಬಾ ಒಳ್ಳೇದು. ಆಮೇಲೆ ಫೇಸ್ ಅಲ್ಲೂ ಗ್ಲೋನೆಸ್ ಬರುತ್ತೆ. ನಾವೆಷ್ಟು ಸ್ವೆಟ್ ಆಚೆಗಡೆ ಹಾಕ್ತಿವಿ ಅಷ್ಟು ಫೇಸ್ ಅಲ್ಲಿ ಗ್ಲೋನೆಸ್ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.